ಕಾರವಾರದ ಮುಂಡಗೋಡ ಶ್ರೀ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ದೀಪಗಳು ಆರಿದ ಹಿನ್ನೆಲೆ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಹೀಗಾಗಿ ಸಂಕಷ್ಟ ಕಳೆಯಲು ಚಿಗಳ್ಳಿ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಮಹಾಗಣಪತಿ ಹೋಮ ಮಾಡಿದ್ದಾರೆ. ಕಳೆದ 45 ವರ್ಷಗಳಿಂದ 3 ಜ್ಯೋತಿಗಳು ಉರಿತಾ ಇದ್ವು. ಆದರೆ ಇತ್ತೀಚೆಗೆ ದೀಪಗಳು ಆರಿದ್ದವು. ಹೀಗಾಗಿ ನಿನ್ನೆ ಮಾಘ ಮಾಸದ ಹುಣ್ಣಿಮೆ ಹಿನ್ನೆಲೆ ಮಹಾಗಣಪತಿ ಹೋಮ ನಡೆಸಲಾಯಿತು. ಭಕ್ತರ ಕಷ್ಟ ಕಾರ್ಪಣ್ಯಗಳು ಕಳೆಯಲಿ ಎಂಬ ಉದ್ದೇಶದಿಂದ ಹೋಮ ನಡೆದಿದ್ದು 3 ಜ್ಯೋತಿಗಳು ಪುನಃ ನಿರಂತರ ಬೆಳಗಲಿ ಹಾಗೂ ಭಕ್ತರ ಕೋರಿಕೆ ಸದಾ ಈಡೇರಿಸಲಿ ಅಂತ ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ಕನ್ನಡಿಗ ಎಂಬ ಕಾರಣಕ್ಕೆ ಬಿಲ್ಡರ್ ಓರ್ವ ಫ್ಲಾಟ್ ಬುಕಿಂಗ್ ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದ ಘಟನೆ ನಡೆದಿದೆ. ಬೆಂಗಳೂರಿನ ಗ್ರಾಮಾಂತರ ಹೊಸಕೋಟೆ ಟೌನ್ನಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ವ್ಯಕ್ತಿಯೊಬ್ಬ 1,20,000 ಮುಂಗಡ ಪಾವತಿಸಿ ಫ್ಲಾಟ್ ಬುಕಿಂಗ್ ಮಾಡಿದ್ದ. ಆದರೆ ಬುಕಿಂಗ್ ಮಾಡಿ 1 ತಿಂಗಳ ಬಳಿಕ ಫ್ಲಾಟ್ ಅಗ್ರಿಮೆಂಟ್ ಮಾಡಿಕೊಡಲು ನಿರಾಕರಿಸಿರುವಂತಹ ಆರೋಪ ಕೇಳಿಬಂದಿದೆ. ಕನ್ನಡ ಮಾತಾಡಿದ್ರೆ ಫ್ಲಾಟ್ ಇಲ್ಲ, ಅನ್ಯ ಭಾಷಿಕರಲ್ಲಿ ಫ್ಲಾಟ್ ಜೊತೆ ಡಿಸ್ಕೌಂಟ್ ಇದೆ ಅಂತ ಆಂಧ್ರ ಮೂಲದ ಬಿಲ್ಡರ್ ಸುಬ್ಬಾರೆಡ್ಡಿ ಹೇಳಿದ್ನಂತೆ. ಈ ಹಿಂದೆ ಭಾಸ್ಕರ್ ರೆಡ್ಡಿ ಅಂತ ಹೆಸರಿದ್ದ ಕಾರಣಕ್ಕೆ ಆಂಧ್ರದವರು ಅಂತ ಫ್ಲಾಟ್ ಬುಕಿಂಗ್ ಮಾಡಿಸ್ಕೊಂಡಿದ್ರು. ಆದರೆ ಈಗ ಆಂಧ್ರದವನಲ್ಲ ಕನ್ನಡಿಗ ಅಂತ ತಿಳಿದ ಕೂಡಲೇ ಫ್ಲಾಟ್ ನೀಡಲು ನಿರಾಕರಿಸಿದ್ದಾನಂತೆ. ಕರ್ನಾಟಕದಲ್ಲಿನ ಕನ್ನಡಿಗನಿಗೆ ನ್ಯಾಯ ಒದಗಿಸಲು ಕನ್ನಡಿಗರು ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.